ನಮ್ಮೂರು ನಮ್ಮದೇ ಅನ್ನೋ ಮನೋಭಾವ ಎಲ್ಲರಲ್ಲೂ ಇರುತ್ತೆ. ನಮ್ಮ ಸ್ವಾರ್ಥಕ್ಕೆ ನಮ್ಮ ಊರನ್ನ ಉಪಯೋಗ ಮಾಡ್ಕೊಳ್ಳೋದು ಸರಿನಾ? ನಮ್ಮ ಸ್ವಾರ್ಥಕ್ಕೆ ಪ್ರಕೃತಿಯನ್ನ ನಾಶ ಮಾಡೋದು ತಪ್ಪಲ್ವಾ? ಹಾಯ್ ಹಲೋ ನಮಸ್ಕಾರ, ನಾನು ಜಯಂತ್. ಇವತ್ತು ನಾನು ರಿವ್ಯೂ ಮಾಡ್ತಿರೋ ಮೂವಿ ಹೆಸರು ಕೊತ್ತಲವಾಡಿ. ಶ್ರೀ ರಾಜ್ ಅವರು ಡೈರೆಕ್ಷನ್ ಮಾಡಿರುವಂತಹ, ಯಶ್ ಅವರ ತಾಯಿ ಶ್ರೀಮತಿ ಪುಷ್ಪಾ ಅರುಣ್ ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರುವಂತಹ ಮೊಟ್ಟ ಮೊದಲ ಸಿನಿಮಾ ಇದಾಗಿದೆ. ಇಲ್ಲಿ ಒಂದು ಊರಿದೆ, ಆ ಊರಿನ ಹೆಸರು ಕೊತ್ತಲವಾಡಿ. ಆ ಊರಿನಲ್ಲಿ ಬಡತನ ಮನೆ ಮಾಡಿರುತ್ತೆ. ಆ ಬಡತನದಲ್ಲಿರೋ ಜನಕ್ಕೆ ಎಷ್ಟು ಆಸೆ ಇರುತ್ತೆ ಅಂದ್ರೆ, ಅವರು ಇನ್ಯಾರದ್ದೋ ಮಾತನ್ನ ಕೇಳಿ ಬಡತನದಿಂದ ಹೊರಗೆ ಬರೋದಕ್ಕೆ ರೆಡಿ ಇರ್ತಾರೆ. ಅಷ್ಟು ಬಡತನ ಇರುತ್ತೆ. ಅದೇ ಟೈಮ್ನಲ್ಲಿ ಗುಜುಡಿ ಬಾಬು ಆದ ಇವರು ಈ ಊರಿನವರಿಗೆ ಬಡತನದಿಂದ ಹೊರಗೆ ಬರೋದಕ್ಕೆ ಒಂದು ಉಪಾಯ ಹೇಳ್ತಾರೆ, ಒಂದು ಐಡಿಯಾ ಕೊಡ್ತಾರೆ. ಇವರು ಕೊಟ್ಟಂತ ಐಡಿಯಾ ಒಳ್ಳೆದ ಕೆಟ್ಟದ ಅಂತಾನೆ ಯೋಚನೆ ಮಾಡದೇ ಇರೋ ಈ ಹಳ್ಳಿಯವರು ಇವರು ಹೇಳಿದ್ದನ್ನೇ ಕೇಳ್ತಾರೆ, ಇವರು ಹೇಳಿದ್ದನ್ನೇ ಮಾಡ್ತಾರೆ. ಇವರನ್ನೇ ಊರಿಗೆ ದೊಡ್ಡ ಮನುಷ್ಯನನ್ನಾಗಿ ಮಾಡ್ತಾರೆ. ಅದಾದ್ಮೇಲೆ ಈ ದೊಡ್ಡ ಮನುಷ್ಯ ಊರಿನವರಿಗೆ ಹೇಗೆ ಸಹಾಯ ಮಾಡ್ತಾರೆ, ಈ ಊರಿನವರು ಈ ಮನುಷ್ಯನಿಗೆ ರಿಟರ್ನ್ ಆಗಿ ಏನ್ ಕೊಡ್ತಾರೆ, ಈ ಊರಿನ ಜನ ಬಡತನದಿಂದ ಹೊರಗೆ ಬರ್ತಾರ ಅನ್ನೋದೇ ಈ ಮೂವಿಯ ಪ್ಲಾಟ್. ಅಷ್ಟಕ್ಕೂ ಈ ದೊಡ್ಡ ಮನುಷ್ಯ ಕೊಟ್ಟಂತಹ ಐಡಿಯಾ ಆದ್ರೂ ಏನು, ಆ ಐಡಿಯಾ ಕೊಡೋದ್ರಿಂದ ಈ ಮನುಷ್ಯನಿಗೆ ಏನ್ ಪ್ರಯೋಜನ, ಅದರಿಂದ ಈ ಊರಿನವರಿಗೆ ಉಪಯೋಗ ಆಯ್ತಾ ಇಲ್ವಾ ಅನ್ನೋದನ್ನ ನೀವು ಈ ಮೂವಿ ನೋಡಿ ತಿಳ್ಕೋಬೇಕು. ಇನ್ನು ಆಕ್ಟಿಂಗ್ ಬಗ್ಗೆ ಹೇಳಬೇಕು ಅಂದ್ರೆ, ಪೃಥ್ವಿ ಅಂಬಾರ್, ಕಾವ್ಯ ಶೈವ, ಗೋಪಾಲ್ ದೇಶಪಾಂಡೆ, ರಾಜೇಶ್ ನಟರಂಗ, ಬಾಲಾ ರಾಜ್ವಾದಿ ಇವರು ಮೇನ್ ಲೀಡ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಪೃಥ್ವಿ ಅಂಬಾರ್ ಇವರು ಮಾಸ್ ಹೀರೋ ಆಗಿ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಫೈಟ್ಸು, ಬಾಡಿ ಲ್ಯಾಂಗ್ವೇಜು ಎಲ್ಲ ಸಖತ್ತಾಗಿತ್ತು. ಇವರಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ನೋಡಿದೆ ಅಂತಾನೆ ಹೇಳ್ಬೋದು. ಕಾವ್ಯ ಶೈವ ಇವ್ರ ಆಕ್ಟಿಂಗ್ ತುಂಬಾ ಡೀಸೆಂಟ್ ಆಗಿತ್ತು. ಆ ಪಾತ್ರಕ್ಕೆ ಇವರು ಸರಿಯಾಗಿ ಮಾಡಿದ್ದಾರೆ. ಇವರಿಬ್ರು ಆ ಪ್ರಾಂತ್ಯದ ಭಾಷೆನಲ್ಲಿ ಪರ್ಫೆಕ್ಟ್ ಆಗಿ ಡೈಲಾಗ್ ಡೆಲಿವರಿ ಮಾಡ್ತಿರೋದನ್ನ ನೋಡಿ ನನಗೆ ಖುಷಿ ಆಯ್ತು. ಗೋಪಾಲ್ ದೇಶಪಾಂಡೆ ವಾ ಏನ್ ಆಕ್ಟಿಂಗ್ ಗುರು, ನಿಜವಾಗ್ಲು ಹೀರೋ ಪೃಥ್ವಿ ಅಂಬಾರ್ ಅವರೇ ಆದ್ರೂ ಆಕ್ಟಿಂಗ್ ನಲ್ಲಿ ಮಿಂಚಿರೋದು ನಮ್ಮ ಗೋಪಾಲ್ ದೇಶಪಾಂಡೆ ಅವರೇ ಅಂತಾನೆ ಹೇಳ್ಬೋದು. ಅಷ್ಟು ಮಸ್ತಾಗಿ ಆಕ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಈ ಮೂವಿನಲ್ಲಿ ಟಾಪ್ ಕ್ವಾಲಿಟಿ ಆಕ್ಟಿಂಗ್ ಇವ್ರದೇ ಅಂತ ಅಂದ್ರೆ ನಿಜವಾಗ್ಲೂ ತಪ್ಪಾಗಲ್ಲ. ಇವ್ರ ಆಕ್ಟಿಂಗ್ಗೆ ನಾನಂತೂ ತುಂಬಾ ಇಂಪ್ರೆಸ್ ಆದೆ. ರಾಜೇಶ್ ನಟರಂಗ ಇವರು ಕೂಡ ತುಂಬಾ ಅಚ್ಚುಕಟ್ಟಾಗಿ ಆಕ್ಟ್ ಮಾಡಿದ್ದಾರೆ. ಓವರ್ ಆಲ್ ಹೇಳ್ಬೇಕು ಅಂದ್ರೆ ಮೂವಿನಲ್ಲಿ ಸ್ಟೋರಿ ಇದೆ, ಓಕೆ. ಆಕ್ಟಿಂಗ್ ಅಂತ ಬಂದ್ರೆ ಎಲ್ಲರೂ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಒಳ್ಳೆ ಬ್ಯಾಕ್ ಗ್ರೌಂಡ್ ಸ್ಕೋರು ಇದೆ. ಇದೇ ಈ ಮೂವಿಗೆ ಪ್ಲಸ್ ಪಾಯಿಂಟ್. ಆದ್ರೆ ಸ್ಕ್ರೀನ್ ಪ್ಲೇನಲ್ಲಿ ಸ್ವಲ್ಪ ಎಡವಿದ್ದಾರೆ ಅಂತಾನೆ ಹೇಳ್ಬೋದು. ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿರೋ ರೀತಿ, ಅದಕ್ಕೆ ಅವರು ಹಾಕಿರೋ ಎಫರ್ಟ್ಸು ನಮಗೆ ಕಾಣಿಸ್ತಾ ಇತ್ತು. ಅಲ್ಲಲ್ಲೇ ಎಮೋಷನ್ ಸೀನ್ಸ್ ಬಂದ್ರೂ ಕೂಡ ಅದು ಅಷ್ಟು ವರ್ಕ್ ಆಗಿಲ್ಲ ಅಂತ ಅನ್ನಿಸ್ತು. ಹಾಗೆ ಮನ್ಸಲ್ಲೇ ಉಳಿಯುವಂತಹ ಸಾಂಗ್ ಇಲ್ಲ, ಹೇಳ್ಕೊಳ್ಳುವಂತ ಕಾಮಿಡಿ ಕೂಡ ಇರಲಿಲ್ಲ. ಆದ್ರೆ ಇವ್ರ ಆಕ್ಟಿಂಗ್ಗೆ ನಾನಂತೂ ತುಂಬಾ ಇಂಪ್ರೆಸ್ ಆದೆ. ಕೊಟ್ಟಿರೋ ದುಡ್ಡಿಗೆ ವರ್ತ್ ಅಂತಾನೆ ಅನ್ನಿಸ್ತು. ನೀವು ಈ ಮೂವಿ ನೋಡಿ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಕಂಟೆಂಟ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.